ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 20ರಿಂದ 21ನೇ ವಚನ. ಜಜ್ಜಿದ ದಂಟನ್ನು ಮುರಿದು ಹಾಕದೆಯೂ, ಆರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ, ನ್ಯಾಯವನ್ನು ದಿಗ್ವಿಜಯಕ್ಕಾಗಿ ಕಳುಹಿಸಿಕೊಡುವನು. ಅನ್ಯ ಜನರು ಈತನ ಹೆಸರನ್ನು ಕೇಳಿ ನಿರೀಕ್ಷೆ ಎಂದಿರುವರು. ಪ್ರಿಯರೇ, ಎಂಥ ಸುಂದರವಾದ ವಾಕ್ಯ ಇದು. ಯಾಕೆಂತಂದರೆ ಇದು ಯೆಶಾಯನು ಬರೆದ ಗ್ರಂಥ 42ನೇ ಅಧ್ಯಾಯ 3ನೇ ವಚನದಲ್ಲಿ ಇದು ಯೇಸು ಕ್ರಿಸ್ತನ ಒಂದು ಸೇವೆಯ ವಿಷಯದಲ್ಲಿ ಬರೆದಿರುವಂಥ ಪ್ರವಾದನೆಯಾಗಿದೆ. ಅದು ಈ ಶ್ರೀ ಮತ್ತಾಯನು ಬರೆದ ಸ್ವಾರ್ಥ ಭಾಗದಲ್ಲಿ ಅದು ಹೇಗೆ ನೆರವೇರಿತು ಎಂಬುದನ್ನು ನಾವು ನೋಡ್ತೇವೆ. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ಒಂದು ಡಂಬವಿಲ್ಲದ ಜೀವನವಾಗಿತ್ತು. ಆತನು ಸಾಮಾನ್ಯವಾಗಿ ಇರುವಂಥ ಒಬ್ಬ ವ್ಯಕ್ತಿಯಾಗಿ ಆತನು ದಾಸನ ರೂಪ ಧರಿಸಿ ಸಾಮಾನ್ಯವಾಗಿರುವಂಥ ಪ್ರಜೆಗಳ ಮಧ್ಯದಲ್ಲಿ ಆತನು ಸೇವೆ ಮಾಡಿರುವುದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ಈ ವಚನದಲ್ಲಿ ಜಜ್ಜಿದ ದಂಟನ್ನು ಮುರಿದು ಹಾಕದೆಯೂ, ಕೆಲವೊಮ್ಮೆ ಇವಾಗ ದಂಟು ನಾವು ಅದು ಜಜ್ಜಿ ಹೋದರೆ ಅದು ಯಾವುದಕ್ಕೂ ಉಪಯೋಗ ಇಲ್ಲ. ಅಂದರೆ ಕಂಪ್ಲೀಟಾಗಿ ಅದನ್ನು ಒಂದು ಕಸದಂತೆ ಬಿಸಾಡುವಂಥ ಪರಿಸ್ಥಿತಿಯಲ್ಲಿ. ಹಾಗಾದರೆ ನಾವು ಈ ಒಂದು ಅನೇಕರ ಜೀವನದಲ್ಲಿ ಅಯ್ಯೋ ನಾನು ಸೋತು ಹೋಗಿದ್ದೇನೆ, ಇನ್ನು ನಾನು ಒಂದು ವ್ಯರ್ಥವಾದ ವ್ಯಕ್ತಿಯಾಗಿದ್ದೇನೆ, ನನ್ನಿಂದ ಯಾರಿಗೂ ಲಾಭ ಇಲ್ಲ, ನಾನು ಯಾಕೆ ಬದುಕಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿರುವವರು ದೇವರ ಸನ್ನಿಧಿಯಲ್ಲಿ ಬಹಳ ಅಮೂಲ್ಯವಾಗಿದ್ದಾರೆ. ಅವರ ಪರಿಸ್ಥಿತಿ ಹೇಗೆ ಇರಲಿ, ಆದರೆ ಆತನು ಅದನ್ನು ಪುನರ್ಜೀವನಗೊಳಿಸಲು ಶಕ್ತನಾಗಿದ್ದಾನೆ. ಬಡ ಲಾಜರ್ನೇ ನೋಡಿ, ಆತನು ಎಲ್ಲಿದ್ದ? ಒಬ್ಬ ಭಿಕ್ಷುಕನಾಗಿದ್ದ. ನಾಯಿಗಳು ಬಂದು ಅವನ ಗಾಯಗಳನ್ನು ಹುಣ್ಣುಗಳನ್ನು ನೆಕ್ತಾ ಇತ್ತು ಅಂತ ಹೇಳ್ತದೆ. ಆತನು ಸತ್ತ ಮೇಲೆ ಆತನ ಪರಿಸ್ಥಿತಿ ಎಲ್ಲಿತ್ತು? ಆತನ ಆತ್ಮ ದೇವದೂತರು ಬಂದು ಕರ್ಕೊಂಡು ಹೋದರು ಎಂಬುದಾಗಿ ನಾವು ನೋಡ್ತೇವೆ. ಹಾಗೆ ಈ ಪ್ರಪಂಚದಲ್ಲಿ ಯೇಸು ಸ್ವಾಮಿ ಮಾಡಿರುವಂಥ ಅದ್ಭುತ ಕಾರ್ಯ ಏನು ಅಂತಂದರೆ ಪ್ರತಿಯೊಬ್ಬರಿಗೂ ನಿರೀಕ್ಷೆ ಇದೆ. ಎರಡನೇದಾಗಿ ನಾವು ನೋಡ್ತೇವೆ, ಆರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ. ಇವಾಗ ದೀಪ ಉರಿತಾ ಎಣ್ಣೆ ಇರುವಾಗ, ಅದರಲ್ಲಿ ಆ ಬತ್ತಿ ಇರುವಾಗ ಅದು ಉರಿತಾ ಇರುತ್ತೆ. ಆಮೇಲೆ ಸ್ವಲ್ಪ ತಾದ್ಮೇಲೆ ಅದಕ್ಕೆ ಮತ್ತೆ ಎಣ್ಣೆ ಹಾಕಬೇಕಾಗುತ್ತೆ. ಎಣ್ಣೆ ಇಲ್ಲ ಅಂದರೆ ಅದು ಜೀವನದಲ್ಲಿ ಏನಾಗುತ್ತೆ? ಕತ್ತಲೆಯನ್ನು ಕೊಡುವಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಹತ್ರ ಎಲ್ಲ ಐಶ್ವರ್ಯ ಇರುವಾಗ, ಒಳ್ಳೆ ಸ್ಥಾನಮಾನ ಇರುವಾಗ, ಎಲ್ಲ ಜನರು ನಮ್ಮ ಜೊತೆಗೆ ಸ್ನೇಹದಿಂದ ಇರ್ತಾರೆ, ಬಳಗದವರು ಚೆನ್ನಾಗಿರ್ತಾರೆ, ಸ್ನೇಹಿತರು ಜಾಸ್ತಿ ಇರ್ತಾರೆ. ಅವ್ರ ಹತ್ರ ಏನೋ ಒಂದು ಹೋಯಿತು, ಏನೋ ಲಾಸ್ ಆಯಿತು, ಕಂಪ್ಲೀಟಾಗಿ ಅವ್ರ ಸಾಲದಲ್ಲಿ ಮುಳುಗಿದ್ದಾರೆ, ಮುಖ ತೋರಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಓಡೋಗ್ತಾ ಇದ್ದಾರೆ. ಕೆಲವೊಮ್ಮೆ ನಾನು ಆತ್ಮಹತ್ಯೆನೇ ಮಾಡ್ಕೊಳ್ತೇನೆ, ನನ್ನ ಮುಖ ನಾನು ಯಾರಿಗೂ ತೋರಿಸೋಷ್ಟಿಲ್ಲ, ಪ್ರತಿದಿನ ಸಾಲದವ್ರು ಬರ್ತಾರೆ ಅನ್ನುವಾಗ ಆ ದೀಪ ಆರಿ ಹೋಗುವಂಥ ಸ್ಥಿತಿಯಲ್ಲಿರುವಾಗ ಅವರು ಒಂದು ವೇಳೆ ಏಸಪ್ಪ ನೀ ನನಗೆ ಸಹಾಯ ಮಾಡು, ನನ್ನ ಪರಿಸ್ಥಿತಿ ಕೆಟ್ಟೋಗಿದೆ ಅಂತ ನೀವು ಮೊರೆ ಇಟ್ಟರೆ ಖಂಡಿತವಾಗಿ ನಾನು ಹೇಳ್ತೇನೆ, ಆರಿ ಹೋಗುವಂಥ ದೀಪವನ್ನು ಆತನು ನಂದಿಸುವುದಿಲ್ಲ ಅಂತ ಹೇಳ್ತಾನೆ. ಜಜ್ಜಿದ ದಂಟನ್ನು ಆತನು ಮುರಿದು ಬಿಸಾಡುವುದಿಲ್ಲ, ಅಸಡ್ಡೆ ಮಾಡುವುದಿಲ್ಲ. ಯಾರೇ ಎಂಥ ಪರಿಸ್ಥಿತಿಯಲ್ಲಿ ನಾವು ಸ್ವಾಮಿ ಹತ್ರ ಬಂದುಬಿಟ್ರೆ ಅವರ ಜೀವನದಲ್ಲಿ ಒಂದು ದೊಡ್ಡ ಅದ್ಭುತಗಳನ್ನ ನಾವು ನೋಡೋರಾಗಿದ್ದೇವೆ. ಪ್ರಿಯರೇ, ಆದ ಕಾರಣ ಇದರಿಂದ ಏನಾಗುತ್ತೆ? ಅನ್ಯ ಜನರು ಅಂದರೆ ವಿಶ್ವಾಸಿಗಳು ಇದನ್ನೆಲ್ಲ ಯೇಸು ಕ್ರಿಸ್ತನಲ್ಲಿ ಅನುಭವಿಸುವಾಗ ಅನ್ನೇ ಜನರು ಈತನ ಹೆಸರನ್ನು ಕೇಳಿ, ಯಾರು ಎಷ್ಟೊಂದು ಕಷ್ಟಗಳಿತ್ತಲ್ಲ, ಹೇಗೆ ನಿಮಗೆ ಇದೆಲ್ಲ ಇದರಿಂದ ನೀವು ದಾಟಿ ಹೊರಗೆ ಬಂದ್ರಿ ಅನ್ನುವಾಗ ನಮ್ಮ ಸಾಕ್ಷಿಗಳನ್ನ ಹೇಳ್ತೇವೆ. ನಾವು ಎದ್ದು ನಿಂತು ಸಾಕ್ಷಿ ಹೇಳುವಾಗ ಅನೇಕ ಜನರು, ನಂಬಿಕೆ ಇಲ್ಲದವರು ಕೂಡ ಅವರು ಆತನಲ್ಲಿ ನಿರೀಕ್ಷೆ ಇಡುವರು ಎಂಬುದಾಗಿ. ಪ್ರಿಯರೇ, ಎಂಥ ಒಂದು ದೊಡ್ಡ ಆಶೀರ್ವಾದ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕ ತಂದೆ, ಹೌದು ರಾಜ, ಜಜ್ಜಿದ ದಂಟನ್ನು ನೀನು ಬಿಸಾಡುವುದಿಲ್ಲ ರಾಜ, ಆರಿ ಹೋಗುವ ದೀಪವನ್ನು ನಂದಿಸುವುದಿಲ್ಲ ರಾಜ. ಕರ್ತನೇ, ಇಂಥ ಅದ್ಭುತ ಸ್ವರೂಪನ್ನೇ ನಮಗಿರುವಾಗ, ಯಾವ ಕಷ್ಟದಲ್ಲಿ ಆದರೂ ಕರ್ತನೆ ನಾವು ನಿನ್ನ ಬಳಿಯಲ್ಲಿ ಓಡಿ ಬರುವಾಗ ನಮ್ಮನ್ನು ನೀನು ನಿತ್ಯ ಜೀವವನ್ನು ಕೊಡುವಾತನು, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುವಾತನು, ನಮ್ಮನ್ನು ಆಶೀರ್ವದಿಸುವ ನಿಧಿಯಾಗಿದೆ. ಕರ್ತನೆ, ಈ ಕಾರ್ಯಕ್ರಮ ನೋಡುವ ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಅವರೆಲ್ಲರನ್ನ ಆಶೀರ್ವದಿಸಿ ಅವರಿಗೆ ನೀನು ನಿರೀಕ್ಷೆಯನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.